ಸಮಾಜವಾದಿ ಜಾತ್ಯತೀತ ಜನತಂತ್ರಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕೆ ಭಾರತ ಎಲ್ಲ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ, ನ್ಯಾಯ, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯ, ಸ್ಥಾನಮಾನ, ಅವಕಾಶಗಳು ಸಮಾನತೆ ದೊರೆಯುವಂತೆ ಮಾಡುವ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಸ್ವಾತಂತ್ರ್ಯ ಭಾವನೆ ಮೂಡಿಸುವ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಿರಿಸಿಕೊಂಡಿದ್ದೇವೆ. ಈ ವೇದಿಕೆ ಮೇಲೆ ಹರೊಬ್ಬರು ಪ್ರಜೆಗಳು, ಇಲ್ಲಿ ಆಗಮಿಸಿದಂಥ ಎಲ್ಲ ಶಿಕ್ಷಕರು, ಶಿಕ್ಷಕಿಯರು, ಶಾಸಕರು, ಯಾರೇ ಒಬ್ಬರು ಏನೇ ಆಗಬೇಕಾದ್ರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಮುಖ್ಯ ಅಂತಕ್ಕಂಥದ್ದು ಕೂಡ ಇವತ್ತು ತಗೊಳ್ಳೇಬೇಕಾಗ್ತದೆ. ಇವತ್ತು ನಾವು ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಶಾಸಕರಿಗೆ ಇಲ್ಲಿ ಏನಾದ್ರು ಬಂದು ಮುಟ್ಟಬೇಕಾದ್ರೆ ಅದಕ್ಕೆ ಮೇನ ಕಾರಣೀಭೂತ ನಮ್ಮ ಸಂವಿಧಾನ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥ ಕೂಡ ನಾವು ನೆನಪಿಟ್ಕೊಳ್ಬೇಕಾಗ್ತದೆ. ಯಾಕಂತಂದ್ರೆ ಅನೇಕ ಇವತ್ತು ಈ ದೇಶದ ಪ್ರಧಾನಮಂತ್ರಿ ಹಿಡ್ಕೊಂಡು ಸಾಮಾನ್ಯ ವ್ಯಕ್ತಿನೂ ಕೂಡ ಕಾನೂನಾತ್ಮಕವಾಗಿ ನಮ್ಮ ಆಶೀರ್ವಾದ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಕ್ಕಂಥದ್ದು ಕೂಡ ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಬೇರೆ ಅನಿವಾರ್ಯ ರಸ್ತೆಯಲ್ಲಿ ಬರ್ತಾನೆ ಬೇರೆ ಒಂದು ಘಟನೆಗಳು ಅಲ್ಲಿ ಹೋಗಿ ಬರೋ ಸ್ವಲ್ಪ ತಡವಾಯಿತು. ತಮ್ಮ ಎಲ್ಲರೂ ಬಲ್ಲಿ ಕ್ಷಮೆ ಇರಲಿ. ಯಾಕಂತಂದ್ರೆ ತಹಸೀಲ್ ಸಾಹೇಬ್ ವೇಟ್ ಮಾಡ್ತಾ ಇದ್ರು. ನಾನು ಫೋನ್ ಮಾಡಿದ್ರೆ ಸರ್ ಕಾರ್ಯಕ್ರಮ ಮುಂದುವರಿಸಿ ಬಂದು ಜಾಯಿನ್ ಆಗ್ತೀನಿ ಅಂತಕ್ಕಂಥ ಕೂಡ ಹೇಳಿದೆ. ತಾವು ಇಷ್ಟೆಲ್ಲ ತಡವಾದ್ರು ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ತಮ್ಮೆಲ್ಲರೂ ಕೂಡ ವಂದನೆಗಳು ಹೇಳಿ ಈ ಕಾರ್ಯಕ್ರಮದಲ್ಲಿ ಬಂದಂಥವರಿಗೆ ಮತ್ತು ವೇದಿಕೆ ಮೇಲೆ ಇದ್ದಂಥವರಿಗೆ ಎಲ್ಲ ಹಿರಿಯರಿಗೆ, ಅಧಿಕಾರಿಗಳಿಗೆ ವಂದನೆ ಹೇಳಿ ನಾನು ಮಾತನಾಡ್ತೀನಿ. ಎಲ್ಲರೂ ಕೂಡ ನಮಸ್ಕಾರ.